ಈ ವೆಬ್ ಸೀರೀಸ್ ನ ಮಾಡೋದಕ್ಕೆ $300 million ಖರ್ಚು ಮಾಡಿದ್ದಾರೆ. ಅಂದ್ರೆ ಟಾಪ್ ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಜೆಟ್ ಅಲ್ಲಿ ನಿರ್ಮಾಣವಾಗಿರುವಂತ ಒಂದು ವೆಬ್ ಸೀರೀಸ್ ಇದು. ಸೊ ಫಸ್ಟ್ನೇದಲ್ಲೂ ಅಮೆಝಾನ್ ಪ್ರೈಮ್ ಅಲ್ಲಿ ಇರೋದು ಲಾರ್ಡ್ ಆಫ್ ದಿ ರಿಂಗ್ಸ್, ಅದ್ ಬಿಟ್ರೆ ಸೆಕೆಂಡ್ ಸಿಟಾಡೆಲ್ಲೇ. ಯೋಚನೆ ಮಾಡಿ, ಒಂದೊಂದು ಎಪಿಸೋಡ್ ಕೂಡ $50 million ಅಲ್ಲಿ ಅವರೇಜ್ ಖರ್ಚು ಮಾಡಿರೋದು. ಅಂದ್ರೆ ಇಂಡಿಯಾದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಬರೀ ಒಂದೊಂದು ಎಪಿಸೋಡ್ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು 2 ಎಪಿಸೋಡ್ ರಿಲೀಸ್ ಮಾಡಿದ್ದಾರೆ. ಸೊ ಪ್ರತಿ ಫ್ರೈಡೆ 2 ಎಪಿಸೋಡ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನ್ ನಂಗೆ ಫಸ್ಟ್ ಪಾಸಿಟಿವ್ ಏನಪ್ಪಾ ಅಂತ ಅನಿಸ್ತಾ ಅಂದ್ರೆ, ಈಗ ಲೈಕ್ ಫೇಕ್ ರೀಜನಲ್ ಕಾಮಿಡಿ, ರೀಜನಲ್ ಆಕ್ಸೆಂಟ್ ಯೂಸ್ ಮಾಡಿಲ್ಲ, ಬಾಲಿವುಡ್ ರೆಫರೆನ್ಸೇ ಇಲ್ಲ. ಆಮೇಲೆ ಲೈಕ್ ಸುಮ್ನೆ ಅನ್ನೆಸೆಸರಿ ಬಿಲ್ಡಪ್ ಇರುತ್ತಲ್ಲ, ಲೈಕ್ ಕತೆ ಹೋಗಿಂತ ಮುಂಚೆ ಆತರ ಏನು ಮಾಡಿಲ್ಲ. ಅವರು ಡೈರೆಕ್ಟ್ ಆಗಿ ಫುಲ್ ಆನ್ ಸ್ಟೋರಿಗೆ ಜಂಪ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ಪಾಸಿಟಿವ್ ನನಗಂತೂ ಆಕ್ಷನ್ ಅನ್ಸಿದ್ದು. ಯಾಕಂದ್ರೆ ಫುಲ್ ಆನ್ ಬರೀ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಇರುತ್ತೆ. ನೋಡಕ್ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ, ಹೊಡ್ದಾಡ್ತಾ ಇದಾರೆ, ಬಡ್ದಾಡ್ತಾ ಇದಾರೆ, ಆದ್ರೆ ಎದುರಾಳಿ ಸಾಯ್ತಾನೆ ಇಲ್ಲ. ತಲೆ ಕೆಟ್ಬಿಡುತ್ತೆ ಯಾಕೆ ಸಾಯಲ್ಲ ಅಂತ. ಆಮೇಲೆ ಪ್ರಿಯಾಂಕಾ ಚೋಪ್ರಾ ಮತ್ತೆ ಹೀರೋಗೆ ಲೈಕ್ ಹೋಗಿರುತ್ತೆ, ಲೈಕ್ ಮೆಮೊರಿ ಲಾಸ್ ಆಗಿರುತ್ತೆ. ಮತ್ತೆ ಅವ್ರು ವಾಪಸ್ ತರಿಸ್ಕೋಬೇಕು, ಗೆಲ್ಬೇಕು ಮಿಷನ್ ಅಲ್ಲಿ. ಆ ಒಂದು ಛಲ, ಆ ಒಂದು ಡಿಟರ್ಮಿನೇಷನ್ ಲೈಕ್ ಫುಲ್ ಆನ್ ನಿಮಗೆ ಎಂಗೇಜ್ ಮಾಡ್ಕೊಂಡು ಇಟ್ಟಿರುತ್ತೆ. ಲೈಕ್ ಕೋರಿಯೋಗ್ರಫಿ ಮಾತ್ರ ಮಸ್ತ್ ಇದೆ. ಆಕ್ಷನ್ ಇಂದು ರಿಯಲ್ಲೇ ಅನ್ಸ್ಬೇಕು ಆಕ್ಚುಲಿ ಒಂದೊಂದು ಮಟ್ಟಿಗೆ. ಯಾಕಂದ್ರೆ ಬರೀ ಹ್ಯಾಂಡ್ ಟು ಹ್ಯಾಂಡ್ ಬಾಳ ಇರೋದ್ರಿಂದ ಇಲ್ಲಾಜಿಕಲ್ ಅನ್ಸಲ್ಲ. ನೆಗೆಟಿವ್ ಬಗ್ಗೆ ಮಾತಾಡೋಣ. ನೆಗೆಟಿವ್ ಏನಪ್ಪಾ ಅಂತಂದ್ರೆ, ಸ್ಟೋರಿ ಅದೇ ಹಳೇದು ತಗೊಂಡಿದ್ರೆ ಏನು ಯುನೀಕ್ ಇಲ್ಲ. ಅದೇ ಲೈಕ್ ಈಗ ಸ್ಪೈ ಏಜೆಂಟ್ಸಿಗೆ ಮೆಮೊರಿ ಲೆಸ್ ಆಗುತ್ತೆ. ಆಮೇಲೆ ಲೈಕ್ ಸ್ಪೈ ಮಿಷನ್ ಮಾಡ್ತಾ 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 ಮೇಲ್ಮೇಲಕ್ಕೆ ಅವರಿಗೆ ಲೈಕ್ ಮೆಮೊರಿ ವಾಪಸ್ ಬರೋದು ಅದಾಗಿರ್ಬೋದು. ಮತ್ತೆ ಲೈಕ್ ಅವ್ರದೇ ಒಂದು ಏಜೆಂಟ್ ಟೀಮ್ ಅವರಿಗೆ ಧೋಕಾ ಕೊಟ್ಬಿಡೋದು. ಸೊ ಇದೆಲ್ಲ ಬಹಳ ಹಳೇದು. ಆದ್ರೆ ಲೈಕ್ ಆಕ್ಷನ್ ಸೀನ್ಸ್ ಮತ್ತೆ ಕೊರಿಯೋಗ್ರಫಿ ಮತ್ತೆ ಪೂರ್ತಿ ಫೈಟಿಂಗ್ ಸೀನ್ಸ್ ಎಲ್ಲ ಹೊಸದು ಅನ್ಸುತ್ತೆ. ಆ ಥರ ನೋಡಿಲ್ಲ, ನೀವು ಎಲ್ಲೂ ನೋಡಿರಲ್ಲ. ಆದ್ರೆ ಸ್ಟೋರಿ ಮಾತ್ರ ಅದೇ ಇರುತ್ತೆ. ಸೊ ಆದ್ರೂ ನಾನು ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ಜಸ್ಟ್ ನಾವು ಬರೀ 2 ಎಪಿಸೋಡ್ ಅಷ್ಟೇ ನೋಡಿರೋದು. ಸೊ ಬರ್ತಾ ನೆಕ್ಸ್ಟ್ ಗೊತ್ತಾಗುತ್ತೆ ಏನಪ್ಪ ಅಂತಂದ್ರೆ. ಆದ್ರೆ ಲೈಕ್ ವಾರ 2 ಎಪಿಸೋಡ್ ಅಂದ್ರೆ ಬಹಳ ಲೈಕ್ ಒಂಥರ ಮೂಡ್ ಆಫ್ ಆಗ್ಬಿಡುತ್ತೆ. ಬಿಟ್ರೆ ಅವ್ರು ಎಲ್ಲ ಬಿಟ್ಬಿಡ್ಬೇಕು, ಕಂಟಿನ್ಯೂಸ್ ಆಗಿ ಬಿಂಜ್ ವಾಚ್ ಮಾಡಿಬಿಡ್ತೀವಿ. ವಾರ 2 ಅಂದ್ರೆ ನಾವು ಮರ್ತೆ ಹೋಗ್ಬಿಟ್ಟಿರ್ತೀವಿ ಅವಾಗಲೇ. ಸೊ ನೋಡೋಣ. ಈ ಎಪಿಸೋಡ್ ಅಂತೂ ಚೆನ್ನಾಗಿದ್ದು, 2 ಎಪಿಸೋಡ್ ಇಷ್ಟ ಆಯ್ತು ನನಗೆ. ಆದ್ರೆ ಸ್ಟೋರಿ ಮಾತ್ರ ಅದೇ ಹಳೇದು ಅನಿಸ್ತು. ಯಾವುದು ಕಿಸ್ಸಿಂಗ್ ಸೀನ್ಸ್ ಇತ್ತು, ಅಡಲ್ಟ್ ಸೀನ್ಸ್ ಯಾವುದು ಇರಲಿಲ್ಲ. ಸೊ ಆರಾಮಾಗಿ ನೀವು ನೋಡ್ಬೋದು. ಕಿಸ್ಸಿಂಗ್ ಸೀನ್ಸು ಸ್ವಲ್ಪ ಅಪ್ರೋಪ್ರಿಯೇಟ್ ಇದ್ರೆ ನೀವು ಮನೆಯ ಜೊತೆ ನೋಡ್ಬೋದು, ಇಲ್ಲ ಅಂದ್ರೆ ಒಬ್ಬನೇ ನೋಡ್ಬೋದು. ಸೊ ಇದರಿಂದ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸೊ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ. ನಾನು ಜೊತೆ ಬೇಡ ಬೆಟ್ಟ ಜೊತೆ ಕೇರ್. ಬಾಯ್.